ಈಗ ನೀವು ಕೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ. ಒಂದು ಪ್ರಶ್ನೆ ನೀವು ಕೇಳ್ರಿ, 110 ಮನೆ ಮೈಸೂರಲ್ಲಿ ನೋಟಿಸ್ ಕೊಟ್ಟಿದಾರದ್ದು, ಅದನ್ನ ನಾನು ನಿಮ್ಮ ಕಾಲದಲ್ಲಿ ಅಂದ್ರೆ ಅವ್ರ MLA ಅವರು ಇಲ್ಲ MLA ನಮ್ಮ ಕಾಲದಲ್ಲಿ ಅಂತಾರೆ. ಅದು ಆಕ್ಟ್ ಬಂದ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟರೆ ನೀವು ಹೇಳಿದ್ದೀರಾ, ಅದಕ್ಕಿಂತ ಮುಂಚೆ ಆ ಆಕ್ಟ್ ಹಿನ್ನೆಲೆಯಲ್ಲಿ ನೋಟಿಸ್ ಸರ್ವ್ ಮಾಡಿದ್ವಿ ಅಂತ ಹೇಳಿ, ಆ ಹಿನ್ನೆಲೆ ಆಯ್ತು ನಾವೇ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ, ನಾವೇ ಕೊಟ್ಟಿದ್ದೀವಿ ಅಂತ ಹೇಳಿ ನೀವ್ ಹೇಳ್ತಾರ ಹೇಳಿದ್ ನಾನು. ಅದಕ್ಕಿಂತ ಮುಂಚೆ ಏನಂದ್ರಿ ನೀವು? ಇಲ್ಲ ನಾನು ನೋಡಿಲ್ಲ, ಅದು ನೋಡ್ಬೇಕದು. ನನ್ಗೆ ಗೊತ್ತಿದ್ದಾಗ ಮಾಹಿತಿ ಇದ್ದಂಗೆ ನೀವು ನಿಮ್ಮ ಸರ್ಕಾರದಲ್ಲಿ ಹಿಂದಿನ ಸರ್ಕಾರ ನೋಟಿಸ್ ಕೊಟ್ಟಿದ್ದೆ ಅಂತ ಇದೆ. ಅದಕ್ಕಿಂತ ಮುಂಚೆ ನೀವೇನಂದ್ರಿ? ಈ ಆಕ್ಟ್ ತಂದಿರೋದು ಹಿನ್ನೆಲೆ ನೋಟಿಸ್ ಮಾಡಿದ್ವಿ ಅಂತ ತಾವ್ ಹೇಳಿದೀರಾ. ಈಗ ನಾನು ನೋಟಿಸ್ ಕೊಟ್ಟರು ಒಂದೇ, ನೀವು ಕೊಟ್ಟಿಸ್ ಒಂದೇ ಆ ಆಕ್ಟ್ ದಿಂದ ನೋಟಿಸ್ ಕೊಟ್ಟಿದೀವಿ. ಅದು ಅಂತ ಕೇಳಿದಿರಾ? ಯಾವ್ದೋ ಒಂದು ಸ್ಕೂಲ್ ಕಟ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದಿರ್ತಾವ. ಆ ಸ್ಕೂಲ್ ಅದು ನನ್ಗೆ ಬಂದಿರೋದ್ ಮಾಹಿತಿಯಲ್ಲಿ ಅದು ಒಗ್ಬೋರ್ಡ್ ಆಸ್ತಿನೇ ಅಂತ, ಅದಕ್ಕಂತ ನೋಟಿಸ್ ಕೊಟ್ಟಿದ್ದಾರೆ. ಅದ್ ಬನ್ನಿ, ನಾನು ನೀನ್ ಕೂತ್ಕೊಳ್ಳುವ, ಚರ್ಚೆ ಮಾಡುವ. ಹಂಗೇನಾದ್ರು ಒಗ್ಬೋರ್ದಿಲ್ಲ ಅಂದ್ರೆ ನಾನು ಬಿಡಕ್ ಸಿದ್ಧ, ಯಾವ್ದಾರ ಇರ್ಲಿ ಬಿಡಕ್ ಸಿದ್ಧ ಅಂತ ಇದಿಲ್ಲ. ನಾನು ಬಿಡಕ್ ಸಿದ್ಧ ಅಂತ ಇದಿಲ್ಲ. ಅದ್ ನನ್ಗೆ ಈಗ ನೋಟಿಸ್ ಯಾವ್ದನ ಆಸ್ತಿಗೆ, ನಿಮ್ಮ ಆಸ್ತಿಗೆ ನಾನು ತಗೊಳಕ್ ಸಾಧ್ಯನಾ? ನೀವು ರೆವೆನ್ಯೂ ಮಿನಿಸ್ಟರ್ ಕೆಲಸ ಮಾಡಿದ್ದೀರಾ? ಒಂದ್ ನಿಮಿಷ ಇರಿ ಸರ್. ಮಂತ್ರಿ ರೆವೆನ್ಯೂ ಮಿನಿಸ್ಟರ್ ಕೆಲಸ ಮಾಡಿದ್ದೀರಾ? ಯಾರ್ದನ್ನ ಆಸ್ತಿ ಯಾರನ್ನ ತಗೊಳಕ್ ಸಾಧ್ಯನಾ? ಯಾರನ್ನ ಆಸ್ತಿ ಯಾರನ್ನ ತಗೊಳಕ್ ಸಾಧ್ಯನಾ? ಈಗ ಅಧಿಕಾರಿಗಳು ಮಂತ್ರಿ ಸೂಚನೆ ಕೊಟ್ಟ ತಕ್ಷಣ ಮಂತ್ರಿಗಳು ನೋಟಿಸ್ ಕೊಡ್ತಾರ? ನೋಟಿಸ್ ಇಲ್ಲ. ನೀವು ರೆವೆನ್ಯೂ ಮಿನಿಸ್ಟರ್ ಆಗಿದ್ದೀರಾ? ಅಲ್ಲ, ಮಂತ್ರಿ ರೆವೆನ್ಯೂ ಮಿನಿಸ್ಟರ್ ಆಗಿದ್ದೀರಾ? ಈಗ ಒಂದ್ ಸೆಕೆಂಡ್, ಈಗ ನಮ್ಮ ಅಪೋಸಿಷನ್ ನಾನೇ ಕಂಪ್ಲೀಟ್ ಮಾಡ್ತೀನಿ. ಒಂದ್ ಸೆಕೆಂಡ್, ಅವ್ರು ಏನ್ ಹೇಳ್ತಾ ಇದ್ದಾರೆ ಒಂದು ಲಾಸ್ಟ್ ಮೇಲಿದ್ದಾಗ, ವಿಶ್ವೇಶ್ವರಯ್ಯ ಕಲ್ತಂದು ಶಾಲೆ ಇದೆ, ಸರ್ಕಾರಿ ಶಾಲೆ, 110 ವರ್ಷಗಳ ಹಿಂದೆ. ಅಲ್ಲಿ ಇವತ್ತೊಂದು ಸಣ್ಣ ಒಂದು ಡಿಸ್ಪ್ಯೂಟ್ ಇದೆ ಇದಕ್ಕೆ, ಆ ವಿಚಾರಕ್ಕೆ. ಅದು ನೀವು ಅವ್ರು ಕರೆದು ಅವತ್ತಿಂದ ಸ್ಕೂಲ್ ವರ್ಸ್ ದಾವೂದ್ ಶಾ ದರ್ಗಾ ಅಂತ ಇದೆ. ಇವತ್ತಿಂದ ಅವತ್ತಿಂದ ಒಗ್ಬೋರ್ಡಲ್ಲಿ ಇದೆ ಆಸ್ತಿ, ಒಗ್ಬೋರ್ಡಲ್ಲಿ ಗೆಜೆಟ್ ಆಗಿದೆ, ಒಗ್ಬೋರ್ಡಲ್ಲಿ ಗೆಜೆಟ್ ಆಗಿದೆ. ನೋಟಿಸ್ ಸರ್ವ್ ಮಾಡಿದ್ದಾರೆ. ಓಕೆ, ನೋಟಿಸ್ ಸರ್ವ್ ಮಾಡಿದ್ದಾರೆ. ಯಾವ್ದೋ ನಾವು ಬಿಡಕ ಈಗ ತಮಗೂ ಗೊತ್ತಿಲ್ಲ. ಸ್ಕೂಲ್ನೇ ಡಿಕ್ಲೇರ್ ಮಾಡ್ಬಿಟ್ರಲ್ಲ, ಹೇಳಿ ಸರ್. ಯಾವ ಆಸ್ತಿ ಅಶೋಕ್ ಸರ್, ಇದು ಈಗ ತಮ್ಮ ಸರ್ಕಾರ ಇರುವಾಗ ತಮ್ಗೆ ಅರ್ಥ ಆಗ್ಲಿಲ್ವಾ ಇದು? ಮಾನ್ಯ ಅಧ್ಯಕ್ಷ, ಇಲ್ಲಿ ಮೂಲ ಪ್ರಶ್ನೆ ಇರೋದೇ ಅದು. ಅದೇ ಈಗ ಸರ್, ನಾನು ಸುಮ್ಮನೆ ಕೂತೀನಿ. ಕ್ಲಾರಿಫಿಕೇಶನ್, ಎರಡು ಕ್ಲಾರಿಫಿಕೇಶನ್ ಅಂತ. ಈಗ ಮಾನ್ಯ ಮುಖ್ಯಮಂತ್ರಿ ಕೂಡ ತಮಗೆ ನಾನು ತಾವು ಸರ್ಕಾರದ ಹಕ್ಕನ್ನ ರಕ್ಷಣೆ ಮಾಡುವುದು ತಮ್ಮ ಕರ್ತವ್ಯ. ದ ಗವರ್ಮೆಂಟ್ ಇಸ್ ಆನ್ಸರಬಲ್ ಟು ದ ಹೌಸ್. ಕನ್ಸರ್ನ್ ಮಿನಿಸ್ಟರ್ ರೂಲ್ಸ್ ಪ್ರಕಾರ ಮಿನಿಸ್ಟರ್ ಮಾಡಬೇಕೆಲ್ಲ ಯಾವುದು ಗೌರ್ಮೆಂಟ್ ಮುಖ್ಯಮಂತ್ರಿ ಮಾತಾಡಬೇಕು, ಮಾತಾಡಕ್ಕಾಗಲ್ಲ. ಆಮೇಲೆ ಮುಖ್ಯಮಂತ್ರಿ ನೋಟಿಸ್ ಕೊಟ್ಟಿದ್ದಾರೆ. ಕನ್ಸರ್ನ್ ಮಿನಿಸ್ಟರ್ ಅವ್ರು ಆಗಲ್ಲ ಅಂದ್ರೆ ನೀವು ಕ್ಲಾರಿಫಿಕೇಶನ್ ಕೊಡಿ. ಅದು ಬಿಟ್ಟು ಎಲ್ಲ ಮಿನಿಸ್ಟರ್ ಕೊಡಕ್ಕಾಗಲ್ಲ ಕ್ಲಾರಿಫಿಕೇಶನ್. ಯಾರಿಗೆ ಕೊಟ್ಟಿರೋರು ನೋಟಿಸ್ನ? ಯಾರಿಗೆ ಕೊಟ್ಟಿರೋದು ನೋಟಿಸ್ನ? ಯಾರು ನೋಟಿಸ್ ಕೊಟ್ಟಿರೋರು? ಯಾರು ನೋಟಿಸ್ ಕೊಟ್ಟಿರೋರು? ಯಾರು? ಒಕ್ಬೋರ್ಡ್ನಲ್ಲ, DC ಕೊಟ್ಟಿದ್ದಾವೆ. ಒಕ್ಬೋರ್ಡ್ ಮೇಲೆ ಕೊಟ್ಟಿರೋದು ವಿರೋಧ ಪಕ್ಷದ ನಾಯಕರು. ನಾನು ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಸ್ ನಾಟ್ ಕನ್ಸರ್ನ್. ಇಟ್ ಈಸ್ ಕನ್ಸರ್ನ್. ವೇರ್ ಕನ್ಸರ್ನ್ ಸರ್? ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಸ್ ಕನ್ಸರ್ನ್. ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೂಡಮ್ಮ ಎಸಿಗಳು ಸಿಸಿಗಳು ಕಂದಾಯ ಇಲಾಖೆ ಕೆಳಗಡೆ ಕೆಲಸ ಮಾಡ್ತಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ನೇರವಾಗಿ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ತೀರ್ಮಾನಗಳು ಕಂದಾಯ ಇಲಾಖೆ ಅಧಿಕಾರಿಗಳ ಮುಖಾಂತರವಾಗಿ ಆಗಿದೆ.
ಕಾನೂನು ಆ ಇಲಾಖೆಯವರದಿದ್ರು ಕೂಡ ಅದನ್ನು ಅನುಷ್ಠಾನ ಮಾಡುವಂತ ಜವಾಬ್ದಾರಿ ಕಾನೂನಿನಲ್ಲಿ ಆ ಕರ್ತವ್ಯವನ್ನ ಕಂದಾಯ ಇಲಾಖೆಗಳ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಆಗಲ್ಲ, ಇಷ್ಟೊಂದು ಗಂಭೀರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಹೆಚ್ಚು ರೈತರ ಸ್ವಾಗತ ಮಾಡಬೇಕು. ಈ ವಿಷಯ ನೀವು ವೆಲ್ಕಮ್ ಮಾಡಬೇಕು. ಅಧ್ಯಕ್ಷ ಹೇಳ್ತೇನೆ, ಇದ್ದಾಗ ಬೇರೆ ಬೇರೆ ಇಲಾಖೆಗಳ ಕೊಟ್ಟಿಲ್ವಾ? ಬೇರೆ ಬೇರೆ ಇಲಾಖೆಗಳ ಬಿಲ್ ಮಾಡಿಲ್ವಾ? ಈಗ ರೆವಿನ್ಯೂ ಮಿನಿಸ್ಟರ್ ಒಂದೇ ಇವರು ಪಾಸ್ ಇದ್ದಕ್ಕಿದ್ದರೆ ಕನ್ಸರ್ನ್ ಮಿನಿಸ್ಟರ್ ಕೊಡ್ಬೇಕು. ಏನ್ರಿ ಮಂಡುವಾದ ಕಾಲಂ ನಂಬರ್ ರೆವಿನ್ಯೂ ಮಿನಿಸ್ಟರ್ ವಾಪಸ್ ಗೆಜೆಟ್ ನೋಟಿಫಿಕೇಶನ್ ಮಿನಿಸ್ಟರ್ಗಳಾಗಿದ್ದವರು, MLA-ಗಳಾಗಿದ್ದವರು ಎಲ್ಲ ಗೊತ್ತಿದ್ದು ಕೂಡ ನೀವು ಮುಂಡುವಾದ ಮಾಡಿದ್ರೆ ಡೆಮಾಕ್ರಸಿ, ಎಗನೆಸ್ಟ್ ದಿ ಪಾರ್ಲಿಮೆಂಟರಿ ಡೆಮಾಕ್ರಸಿ, against the government. No, we are in the favor of. Adhyakshare, what is this? ಇಲ್ಲಿಗೆ ಮುಗಿಸೋಣ. I can't understand. 97 ಈ ಮುಂದುವಾದ ಅಲ್ಲ. ಈಗ ಅವ್ರ ರೆವಿನ್ಯೂ ಮಿನಿಸ್ಟರ್ ಅಲ್ಲ, ನಿಮ್ಮ ಕ್ಲಾರಿಫಿಕೇಶನ್ ಅಂತ ಅವ್ರ ಉತ್ತರ ಬೇಕಾದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಮಂತ್ರಿಗಳಿಗೆ ಅಧಿಕಾರ ಅವ್ರು ರಿಪ್ಲೈ ಕೊಡ್ತಾರೆ. ಅವರು ನೀವು ಹೇಳೋದಾದ್ರೆ ಒಂದೇ ಪ್ರಶ್ನೆ. ಈಗ ಉತ್ತರ ಕೊಟ್ಟ ಹೇಳ್ಬಿಟ್ರೆ ಮುಂದಾಯ್ತು. ಇಬ್ಬರು ಮಾತಾಡ್ಬೇಕು, ಅಶೋಕ್ ಇಬ್ಬರು ಮಾತಾಡ್ಬೇಕು. ಮಂತ್ರಿಗಳು ಮಂತ್ರಿಗಳ ಉತ್ತರ ಅವ್ರು ನಾನೇ ಕೊಡ್ತೀನಿ. ಈಗ ಒಂದ್ ಸೆಕೆಂಡ್ ಜಮೀರ್ ಒಂದೇ ಪ್ರಶ್ನೆ. ಜಮೀರ್ ಅಹಮದ್ಗೆ ಒಂದೇ ಒಂದು ಪ್ರಶ್ನೆ ಅಷ್ಟೇ. ಅಶೋಕ್ ಒಂದೇ, ಅವರು 74ನೇ ಇಸ್ವಿಯಲ್ಲಿ ಒಂದು ಗೆಜೆಟ್ ರಾಜ್ಯ ಸರ್ಕಾರ ಗೆಜೆಟ್ ಓಡಿಸಿದೆ. ಅದನ್ನ ವಿಡ್ರಾ ಮಾಡಿದ್ರೆ ಪಾಯಿಂಟ್ ಆಫ್ ಆರ್ಡರ್ ಈಗ ಮಾಡಲ್ಲ ಅಂದ್ರೆ ರಾರೆಡ್ಡಿ ಅವ್ರ ಪಾಯಿಂಟ್ ಆಫ್ ಆರ್ಡರ್ ಸಮಸ್ಯೆ ಮಾತಾಡಿ. ಆಯ್ತು ಸರ್. ಈಗ ಮಾಡಿ ಮಾಡಿದ್ರೆ ಅಶೋಕ್ ಸರ್, ಈಗ ವಿಶ್ವೇಶ್ವರಯ್ಯ ಓದಿರೋ ಸ್ಕೂಲ್ ಬಗ್ಗೆ ಅದು ಕೋರ್ಟಲ್ಲಿ ತೀರ್ಮಾನ ಸ್ಕೂಲ್ಗಾಗಿದೆ, 1 ಎಕರೆ ತೆಲುಗಾಗಿದೆ. ಪಾಯಿಂಟ್ ಮಾಡಿದ್ದೇನು ಸರ್ ಮಾನ್ಯ ಅಲ್ಲ, ಪಾಯಿಂಟ್ ಆಫ್ ಆರ್ಡರ್ ಈಗ ಇನ್ನೂ ಒಂದು 3 ಮಾನ್ಯ ವಿರೋಧ ಪಕ್ಷದ ಸರ್ ಈಗ ದಯವಿಟ್ಟು ಅಲ್ಲ, ಪಾಯಿಂಟ್ ಆಫ್ ಆರ್ಡರ್ ನಾಯಕರು ಸದಸ್ಯರು ಯಾರಕ್ಕೆ ಜೋರು ಮಾತಾಡಿ. ಜೋರೇ ಮಾತಾಡ್ತಾ ಇದ್ದಾರೆ. ಬೇರೆ ಖಾತೆಯ ಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ ಮಂತ್ರಿಗಳಿದ್ದಾಗೆ ಅಂತ ಹೇಳ್ತಾರ. ಪ್ಲೀಸ್ ರಾಂಗ್ ದಿಸ್, ಪ್ಲೀಸ್ ಕೋಟ್ ದಿಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸಿ ಆರ್ಟಿಕಲ್ 75
When What we are is the in a duty of the- efficient I am reading the Constitution, Article 75 of the Indian Constitution, subsection 3. The Council of Ministers shall be collectively responsible to the House of the People. This is the House of the People. Okay. So we have a collective responsibility. Any minister can answer. ಕೊಡಕ್ಕಾಗಲ್ಲ MLA ಇವ್ರು ಕೊಡ್ಲಿ. I am not. You are not incapable. He is capable to answer. Anybody can ಕೊಡ್ಲಿ. There are. ರೂಲಿಂಗ್ ಕೊಡಿ ರೂಲಿಂಗ್ ಆನ್ ಇಸ್ ಅವರೇ ಕೊಡ್ಬೇಕು ಇವರೇ ಕೊಡ್ಬೇಕಂತ ಹೇಳಿ ನೀವು ಹೇಳಿದ್ರೆ ಆಗುದಿಲ್ಲ. ಪುಸ್ತಕ ತೆಗೆದ ಬಾಳೇನು ಹೇಳ್ತೀರ, ಬಾಳ ಹೊಸದೇನು ಹೇಳ್ತೀರ ಅಂತಂದ್ರೆ ಅಶೋಕ್ ಸರ್, ಸ್ಕೂಲ್ ಬಗ್ಗೆ ಹೇಳ್ತೀನಿ ನಾನು. ಸ್ಕೂಲ್ ಬಗ್ಗೆ ಬೀದರಲ್ಲಿ 900 ಒಕ್ಬೋರ್ಡ್ ಅಂತ ಮಾಡಿದ್ರು. ಬೀದರಲ್ಲಿ ಚಕ್ನಹಳ್ಳಿಯನ್ನು 960 ಈಗ ಆಯ್ತು ಟೋಮಿ ಪಾಯಿಂಟ್ ಆಫ್ ಆರ್ಡರ್ ಕೂರ್ಬೇಕು. ನಮ್ಮ ವರ್ಕ್ಸ್ ಮಿನಿಸ್ಟರ್ ಏನಿದ್ದಾರೆ, ಕೆಪಬಲ್ ಟು ಆನ್ಸರ್. ದೇರ್ ಆರ್ ಇಂಟರ್ಲಿಂಕಿಂಗ್. ಅವ್ರೇನ್ ಮಿನಿಸ್ಟರ್ ಇಲ್ಲ, ಇಂಟರ್ಲಿಂಕಿಂಗ್ ಸಬ್ಜೆಕ್ಟ್ ಇರುತ್ತೆ. ರೆವೆನ್ಯೂಗೂ ಇದು ಇದೆ. ಹೀಗಾಗಿ ಬೇರೆ ಬೇರೆ ಮಂತ್ರಿಗಳು ಕೂಡ ಇದರಲ್ಲಿ ಸರ್ಕಾರದ ಪರವಾಗಿ ಹೇಳಿಕೆ ಕೊಡ್ತಾರೆ. ಅವ್ರ ಮಂತ್ರಿ ಕೊಟ್ಟರು ಅಷ್ಟೇ, ಇವ್ರ ಮಂತ್ರಿ ಕೊಟ್ರೆ ಇಟ್ ಈಸ್ ಎ ಗವರ್ಮೆಂಟ್ ಇಸ್ ದಿಸ್. ನಿಮ್ಮ ಕರ್ನಾಟಕ ರೂಲ್ಸ್ ಬುಕ್ ಅಲ್ಲೂ ಇದೆ. ಇಟ್ ಈಸ್ ಹೆನ್ಸ್ ಐ ರಿಕ್ವೆಸ್ಟ್ ಥ್ರೂ ಯು, ದಯಮಾಡಿ ಯಾವ ಮಂತ್ರಿ ಉತ್ತರ ಕೊಡ್ತಾರೆ ಅದನ್ನ ಮಾನ್ಯ ಸದಸ್ಯರು ಕೇಳಬೇಕು, ಗೌರವಿಸಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ಈಗ ಎತ್ತಿದ್ದಾರೆ ಇದರಲ್ಲಿ ವಾಟ್ ಈಸ್ ನಾನು ಅದನ್ನು ಫಸ್ಟೇ ನಾನು ಹೇಳಿದ್ದೆ. ಯಾಕಂದ್ರೆ ನಮ್ಮ ಸಂವಿಧಾನ ಪ್ರಕಾರ ಇದರಲ್ಲಿ ಗವರ್ಮೆಂಟ್ ಈಸ್ ಆನ್ಸರಿಂಗ್ ದಿ ಕ್ವಶನ್ಸ್. ನಿಮ್ಮ ಕ್ಲಾರಿಫಿಕ್ ಒಂದು ಸರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಗ ಒಂದು ಮಿನಿಸ್ಟರ್ ಉತ್ತರ ಕೊಟ್ಟು ಯಾರಿಗೆ ಸಪೋರ್ಟಿವ್ ಆಗಿ ಕನ್ಸರ್ನ್ಗೆ ಇರುವಂತಹ ಮಿನಿಸ್ಟರ್ ಕೂಡ ಕೊಡೋ ಅಧಿಕಾರ ಇದೆ. ವೈ ಟು ಡಿಸ್ಟರ್ಬ್ ಯು? ನಿಮ್ಗೆ ಉತ್ತರ ಸಿಗ್ಬೇಕಲ್ಲ ಸಮರ್ಪಕವಾಗಿ, ನಮ್ಗೆ ಜನರ ಸಮಸ್ಯೆ ಬಗೆಹರಿಸಬೇಕಲ್ಲ. ನೀವು ಅವರೇ ಕೊಡಬೇಕು ಇವರೇ ಕೊಡ್ಬೇಕಂತ ಹೇಳಿ ವೈ ಯು ವಾಂಟ್ ಟು ಡೂ ದಟ್? ಲೆಟ್ ಎನಿವನ್ ರಿಪ್ಲೈ, ವಿಲ್ ಸಾಲ್ವ್ ಸಮಸ್ಯೆ ಬಗೆಹರಿಸಿ.